ನಮಸ್ಕಾರ ವೀಕ್ಷಕರೇ. ಆಪರೇಷನ್ ಸಿಂಧೂರ ಈಗ ಎಲ್ಲರೂ ನ್ಯೂಸ್ಗಳಲ್ಲಿ ನೋಡ್ತಾನೆ ಇದ್ದೀರಾ. ಬೆಳಗ್ಗೆಯಿಂದ ಎಲ್ಲಾ ಕಡೆ ಆಪರೇಷನ್ ಸಿಂಧೂರ ಕೇಳ್ತಾನೆ ಇದ್ದೀವಿ. ಮೇ 7ನೇ ತಾರೀಕು 2025 ಈ ಟೈಮ್ ನಲ್ಲಿ ಮಾಕ್ ಡ್ರಿಲ್ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು ದೇಶ ಪೂರ್ತಿ. ಅಕಸ್ಮಾತ್ ಆಗಿ ಯುದ್ಧ ನಡೆದ್ರೆ ಯಾವ ರೀತಿ ಪ್ರಿಪೇರ್ ಆಗ್ಬೇಕು, ಯಾವ ರೀತಿ ಜನರನ್ನ ರಕ್ಷಣೆ ಮಾಡಬೇಕು, ಇಂಥದಕ್ಕೆಲ್ಲ ಪ್ರಿಪರೇಷನ್ ಅನ್ನೋದನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಗೌರ್ಮೆಂಟ್ ಗಳಿಂದ. ನಮ್ಮ ಬೆಂಗಳೂರು ಕೂಡ ಅದರಲ್ಲಿ ಒಂದು ಸ್ಪಾಟ್ ಆಗಿತ್ತು. ಕರ್ನಾಟಕದಲ್ಲಿ 3 ಸ್ಪಾಟ್ ಆ ತರದ್ದು ಫಿಕ್ಸ್ ಮಾಡಿದ್ರು. ರಾಯಚೂರು, ಬೆಂಗಳೂರು, ಇನ್ನೊಂದು ಪ್ಲೇಸ್. ಈ ತರದ 3 ಪ್ಲೇಸ್ಗಳಲ್ಲಿ ಮಾಕ್ ಡ್ರಿಲ್ ನ ಪ್ಲಾನ್ ಮಾಡಿದ್ರು. ಯಾಕೆ? ಇದು ಬೇರೆ ದೇಶಗಳ ಟಾರ್ಗೆಟ್ ಝೋನ್ ಆಗಿರೋದ್ರಿಂದ. ರಾಯಚೂರಲ್ಲಿ ಯಾಕೆ? ಅಲ್ಲಿ ಅಣುಸ್ಥಾವರ ಇರೋದ್ರಿಂದ ಅದು ಕೂಡ ಒಂದು ಟಾರ್ಗೆಟೆಡ್ ಝೋನು. ಈ ತರದ ಎಷ್ಟೆಷ್ಟೋ ಝೋನ್ಗಳು ನಮ್ಮ ಇಂಡಿಯಾ ಪೂರ್ತಿ ಇದೆ. ಜಮ್ಮು ಕಾಶ್ಮೀರ ಆಗ್ಬೋದು, ಬಾರ್ಡರ್ ಆಗ್ಬೋದು, ಅಲ್ಲಿ ಎಲ್ಲಾ ಕಡೆ ಕೂಡ ಈ ರೀತಿ ಮಾಕ್ ಡ್ರಿಲ್ ನ ಪ್ಲಾನ್ ಮಾಡಿದ್ರು. ಇವತ್ತು ಯಾಕೆ ಈ ತರ ಪ್ಲಾನ್ ಮಾಡಿದ್ರು ಅಂತ ನೀವೆಲ್ಲ ಕೇಳಿರ್ತೀರಾ, ನೋಡಿರ್ತೀರಾ. ಏನಾದ್ರೂ ಯುದ್ಧ ನಡೆದ್ರೆ ಯಾವ ರೀತಿ ನಮ್ಮನ್ನ ನಾವು ರಕ್ಷಿಸ್ಕೋಬೇಕು, ಯಾವ ರೀತಿ ಬದುಕಬೇಕಾಗತ್ತೆ, ಕರೆಂಟ್ ಇಲ್ಲ ಅಂದ್ರೆ, ಇಂಟರ್ನೆಟ್ ಇಲ್ಲ ಅಂದ್ರೆ, ಏನು ಇಲ್ಲದೆ ಇದ್ರೆ ಯಾವ ರೀತಿ ಬದುಕುಳಿಬೇಕು ಅನ್ನೋದಕ್ಕೋಸ್ಕರ ಒಂದು ಪ್ರಿಪರೇಷನ್ ಮಾಡ್ಕೊಳ್ಳೋದಕ್ಕೆ ಈ ಮಾಕ್ ಡ್ರಿಲ್ ನ ಪ್ಲಾನ್ ಮಾಡಿದ್ರು. ಮೇ 7ನೇ ತಾರೀಕು ಇಡೀ ಭಾರತದಲ್ಲಿ ಸುಮಾರು ಒಂದು ಅಂದಾಜು ಲೆಕ್ಕಾಚಾರ ಪ್ರಕಾರ 280 ಪ್ಲೇಸ್ ಗಳಲ್ಲಿ ಈ ತರ ಮಾಕ್ ಡ್ರಿಲ್ ಅನ್ನೋದು ಪ್ಲಾನ್ ಆಗಿತ್ತು. ಆದ್ರೆ ಇದ್ದಕ್ಕಿದ್ದಾಗೆ ಮಿಲಿಟರಿಗಳು ಪ್ಲಾನ್ ಮಾಡಿದ್ವು. ಈ ವಿಷಯ ಎಲ್ಲೂ ಕೂಡ ಹೊರಗಡೆ ಬಿಟ್ಕೊಟ್ಟಿಲ್ಲ. ಮೋದಿ ಗೌರ್ಮೆಂಟ್ ಅವರು ಈ ತರ ಎಷ್ಟೋ ಸಲ ಸೀಕ್ರೆಟ್ ಆಪರೇಷನ್ ಗಳನ್ನ ನಡೆಸಿದ್ದಾರೆ. ಅದರಲ್ಲಿ ಈಗ ನಿನ್ನೆ ರಾತ್ರಿ ಆದಂತದ್ದು ಮೇ 6ನೇ ತಾರೀಕು ಇಲ್ಲ 7ನೇ ತಾರೀಕು ಅನ್ಬೋದು. ಮೇ 7ನೇ ತಾರೀಕು ರಾತ್ರಿ 1:15 ಈ ಟೈಮ್ ನಲ್ಲಿ ಆದಂತ ದಾಳಿ, ಉಗ್ರರನ್ನ ಟಾರ್ಗೆಟ್ ಮಾಡಿ ನಮ್ಮ ಇಂಡಿಯನ್ ಸೇನೆ ಅವ್ರ ಮೇಲೆ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದೆ. ಆ ಅಟ್ಯಾಕ್ ದೃಶ್ಯಗಳು ಯಾವ ತರ ಇತ್ತು ಒಂದು ಸಲ ನೀವು ನೋಡಿ. देखना वहां क्या कह रही है, वहां अभी वीडियो कैच होगी नहीं होगी। ये नुकसान, ये 9 नंबर ವಿಡಿಯೋಗಳೆಲ್ಲ ನೋಡ್ತಾ ಇದ್ದೀರಲ್ಲ. ರಾತ್ರಿ ಮಲಗಿದ್ದವ್ರಿಗೆ ಏನಾಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಇದ್ದಕ್ಕಿದ್ದಾಗೆ ದಾಳಿ ಆಗೋದಕ್ಕೆ ಶುರು ಆಯ್ತು. ಸುಮಾರು 9 ಕಡೆ ಈ ಜಾಗದಲ್ಲಿ ದಾಳಿ ಆಗ್ತಾ ಇದೆ. ಜನ ಏನ್ ಮಾಡಿದ್ರು, ರಸ್ತೆಗೆ ಇಳಿದ್ರು. ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ಓಡೋಗೋ ಪ್ರಯತ್ನ ಎಷ್ಟೋ ಜನ ಮಾಡಿದ್ರು. ಸುತ್ತಮುತ್ತ ಬಾಂಬ್ ದಾಳಿ ಆಗ್ತಾ ಇದೆ. ಇದನ್ನೆಲ್ಲ ಎಷ್ಟೋ ಜನ ವಿಡಿಯೋ ಮಾಡಿ ಹಾಕಿದ್ದಾರೆ, ಆಲ್ರೆಡಿ ನೀವು ನೋಡಿರ್ಬೋದು. ಇದು ಪರಿಸ್ಥಿತಿ ಯಾವ ತರ ಇದೆ. ಜನರು ಜೀವ ಉಳಿದ್ರೆ ಸಾಕು, ಇರೊಬ್ಬರ ಆಸ್ತಿ ಎಲ್ಲ ಬಿಟ್ಟು ಓಡೋಗೋ ಪರಿಸ್ಥಿತಿ ಜನರಿಗೆ ಬಂತು. ಈ ಪರಿಸ್ಥಿತಿ ಮುಂದೆ ನಮ್ಮಲ್ಲೂ ಕೂಡ ಬರಬಹುದು. ಅದಕ್ಕೋಸ್ಕರ ಈಗ ಪ್ರಿಪೇರ್ ಆಗಿ ಅಂತಾನೆ ಎಲ್ಲರೂ ಹೇಳ್ತಾ ಇರೋದು. ಯುದ್ಧ ಅಂದ್ರೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ದಾಳಿ ಮಾಡ್ತಾ ಹೋಗುತ್ತೆ. ಎಲ್ಲಿ ದಾಳಿ ಮಾಡ್ತಾರೆ, ಯಾವಾಗ ದಾಳಿ ಮಾಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಈಗ ನಮ್ಮ ದೇಶದವರು ಕೂಡ ಇದೇ ರೀತಿ ಆ ದೇಶಗಳ ಮೇಲೆ ಸೇಡು ತೀರಿಸ್ಕೊಳ್ಳೋ ಒಂದು ಕೆಲಸ ಮಾಡಿದ್ದಾರೆ. ಹೌದು, ಪಹಲ್ಗಾಮ್ ಅಟ್ಯಾಕ್ ಆಯ್ತು, ಅದಕ್ಕೆ ರಿಯಾಕ್ಷನ್ ಕೊಡ್ತೀವಿ ಅಂತಾನೆ ಹೇಳ್ತಾ ಇದ್ರು. ಡೇಟ್ ಎಲ್ಲೂ ಅನೌನ್ಸ್ ಆಗಿರ್ಲಿಲ್ಲ. ಪಾಕಿಸ್ತಾನದವರು ಕೂಡ ಕಾಯ್ತಾ ಇದ್ರು, ಯಾವಾಗ ಮಾಡ್ತಾರೆ ನೋಡೋಣ ಅಂತ. ಇದ್ದಕ್ಕಿದ್ದಾಗೆ ಪ್ಲಾನ್ ಆಯ್ತು. ನಿನ್ನೆ ರಾತ್ರಿ ಇಂಥ ಅಟ್ಯಾಕ್ ಆಯ್ತು. ಈಗ ಎಲ್ಲಾ ಕಡೆ ಈ ಸುದ್ದಿ ವೈರಲ್ ಆಗಿದೆ. ಪ್ಲಸ್ ಇದ್ರ ಬಗ್ಗೆ ಅಮೆರಿಕನ್ ಪ್ರೆಸಿಡೆಂಟ್ ಕೂಡ ಎಷ್ಟೋ ವಿಷಯಗಳನ್ನ ಹೇಳಿದ್ದಾರೆ. ಇದು ನಡೀತಾನೆ ಇದೆ. ಸುಮಾರು 60-70 ವರ್ಷಗಳಿಂದ ಈ ರೀತಿ ಸಣ್ಣ ಪುಟ್ಟ ಕ್ಲಾಶಸ್ ನಡೀತಾ ಇದೆ. ಆದಷ್ಟು ಇದಕ್ಕೆ ಬೇಗ ಅಂತ್ಯ ಆಡಿ ಅಂತಾನೆ ಅವರು ಹೇಳ್ತಾ ಇರೋದು. Shame, we just heard about it just as we were walking in the doors of the Oval. Just heard about it. I guess people knew something was going to happen based on a little bit of the past. They've been fighting for a long time. You know, they've been fighting for many decades and centuries, actually, if you really think about it. No, I just hope it ends very quickly. ಅವ್ರು ಹೇಳಿದ್ದು ಅದೇ, ಆದಷ್ಟು ಬೇಗ ಇದೆಲ್ಲ ಎಂಡ್ ಆಗ್ಲಿ ಅಂತಾನೆ ಅವ್ರು ಹೇಳ್ತಾ ಇರೋದು.
ಬೇಗ ಯುದ್ಧಗಳು ಅಂತ್ಯ ಆಗ್ಲಿ, ಎಲ್ಲಿ ಯುದ್ಧ ಆಗೋದು ಬೇಡ, ಜನಸಾಮಾನ್ಯರಿಗೆ ಸಾಯೋದು ಬೇಡ ಅಂತಾನೆ ಇವ್ರು ಹೇಳ್ತಾ ಇರೋದು. ಬಟ್ ಕಾಲಜ್ಞಾನಿಗಳು ಬರ್ದಿದ್ರಲ್ಲ, ಬಾಬಾ ವಾಂಗ ಹೇಳಿದ್ರು 2025 ಸುಮಾರಿನಲ್ಲಿ ಯುದ್ಧ ಶುರು ಆಗುತ್ತೆ, ಭೀಕರತೆಗಳು ಹೆಚ್ಚಾಗುತ್ತೆ. ಈಗ ಆಲ್ರೆಡಿ 2-3 ವರ್ಷಗಳಿಂದ ಬೇರೆ ಬೇರೆ ದೇಶಗಳಲ್ಲಿ ಯುದ್ಧ ನಡೀತಾನೆ ಇದೆ. ರಷ್ಯಾ ಉಕ್ರೇನ್ ವಾರ್ ನೋಡಿದೀವಿ, ಇಸ್ರೇಲ್ ಇರಾನ್ ಈ ಕಡೆ ಎಲ್ಲ ವಾರ್ಗಳು ನೋಡ್ತಾನೆ ಇದೀವಿ. ಅದ್ರ ಜೊತೆ ಈಗ ಯುದ್ಧ ಶುರು ಆಗ್ತಾ ಇರೋದು ಮೇನ್ ಭಾರತ ಪಾಕ್ ಯುದ್ಧ. 16 ವರ್ಷಗಳಿಂದ ಕೆಂಡದಂತೆ ಇರುವಂತ ಈ ಯುದ್ಧ ಈಗ ಒಂದು ಮಟ್ಟಕ್ಕೆ ಬಂದು ನಿಲ್ಲುವಂತ ಸಾಧ್ಯತೆ ಇದೆ. ಒಬ್ಬೊಬ್ರು ಕೇಳೋರು ಇರ್ತೀರ ಯುದ್ಧ ಆಗಲ್ಲ ಅಂತಾನೆ ಅಂತ ಇದ್ರು. ಈಗ ಕಣ್ಮುಂದೆ ನೋಡ್ತಾ ಇದೀವಿ ಯುದ್ಧದ ಸಂಗತಿಗಳು ಶುರುವಾಗಿದ್ದಾವೆ. ಈಗಲೇ ಅಂತ್ಯ ಅಂತೂ ಇಲ್ಲ, ಇನ್ನ ಟೈಮ್ ಇದೆ ಬಿಡಿ. ಈಗ ಸದ್ಯಕ್ಕೆ ಸ್ಟಾರ್ಟ್ ಅಂತಾನೆ ಇಟ್ಕೊಳ್ಳಿ. ಕಾಲಜ್ಞಾನಿಗಳು ಹೇಳಿದ್ದು ಇದೇ ಮಾತನ್ನ. 2025ರಲ್ಲಿ ಯುದ್ಧ ಅನ್ನೋದು ಶುರುವಾಗುತ್ತೆ. ಯುದ್ಧಗಳ ಭೀಕರತೆ ಅನ್ನೋದು 1-2 ವರ್ಷ ಟೈಮ್ ತಗೋಬಹುದು. ಒಬ್ಬೊಬ್ರು ಹೇಳೋ ಪ್ರಕಾರ ಸೆಪ್ಟೆಂಬರ್ ತನಕ ನಿಧಾನಗತಿನಲ್ಲಿ ಈ ಯುದ್ಧದ ಸಂಗತಿಗಳು ನಡೀತಾನೆ ಇರುತ್ತೆ. ಗಡಿ ಭಾಗದಲ್ಲಾಗ್ಬೋದು, ಬೇರೆ ಬೇರೆ ಕಡೆ ಯುದ್ಧದ ಸಂಗತಿಗಳು ರಿಪೀಟ್ ಆಗ್ತಾ ಇರುತ್ತೆ. ಅದಾದ ಮೇಲೆ ಸ್ವಲ್ಪ ಭೀಕರತೆ ಅನ್ನೋದು ಜಾಸ್ತಿ ಆಗ್ಬಹುದು. ಯಾಕೆ ಅಂದ್ರೆ ಈಗ ಆರ್ಥಿಕ ವ್ಯವಸ್ಥೆ ಕೂಡ ಸ್ವಲ್ಪ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಇದೆಲ್ಲ ಕೂಡ ದೇಶಗಳ ಮೇಲೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಜಾಸ್ತಿ ಇಂಪ್ಯಾಕ್ಟ್ ಆದಷ್ಟು ದೇಶಗಳಲ್ಲಿ ದ್ವೇಷ ಅನ್ನೋದು ಜಾಸ್ತಿ ಆಗುತ್ತೆ. ಆ ದ್ವೇಷದಿಂದ ಇನ್ನೊಂದು ದೇಶನ ಹಾಳು ಮಾಡ್ಬೇಕು ಅನ್ನೋ ಪ್ರಯತ್ನ ಎಲ್ಲರೂ ಮಾಡ್ತಾ ಹೋಗ್ತಾರೆ. ಈಗ ಭಾರತ ಪಾಕ್ ಯುದ್ಧ ಶುರು ಆಗಿದೆ. ಇನ್ನು ಉಕ್ರೇನ್ ರಷ್ಯಾ ವಾರ್ ನಡೀತಾನೆ ಇದೆ, 2-3 ವರ್ಷ ಆಯ್ತು. ಈ ಕಡೆ ತೈವಾನ್ ಚೈನಾ ಯುದ್ಧ ಮಾಡ್ತಾ ಇದೆ. ಇದಕ್ಕೆ ಅಮೆರಿಕ ಕೂಡ ಎಂಟ್ರಿ ಕೊಟ್ಟಿದೆ. ಒಟ್ಟಿನಲ್ಲಿ ಒಂದೊಂದು ದೇಶ ಇನ್ನೊಂದು ದೇಶದ ಜೊತೆ ಯುದ್ಧ ಮಾಡೋದಕ್ಕೆ ಶುರುವಾಗಿದೆ. ಯಾರು ಕೂಡ ಅಣ್ವಸ್ತ್ರ ಬಳಸಬೇಡಿ ಅಂತಾನೆ ಈಗ ವಿಶ್ವಸಂಸ್ಥೆ ಹೇಳೋ ಕೆಲಸ ಮಾಡ್ತಾ ಇದೆ, ಬೇಡ ಯುದ್ಧಗಳನ್ನ ನಿಲ್ಲಿಸಿ ಅಂತ. ಆದ್ರೆ ಕೆಲವಷ್ಟು ದೇಶಗಳು ತಾವು ಹೇಗಿರಬೇಕು ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಯುದ್ಧದ ಸಂಭವಗಳನ್ನ ತಂದು ನಿಲ್ಲಿಸ್ತಾ ಇದ್ದಾರೆ. ಏನು ಮಾಡೋದಕ್ಕಾಗೋದಿಲ್ಲ. ಇದನ್ನ ಎದುರಿಸೋರು ಯಾರು? ಸಾಮಾನ್ಯ ಪ್ರಜೆಗಳೇ. ಆದ್ರೆ ಒಂದು ಎಚ್ಚರಿಕೆ ಅಂತೂ ಕೊಡ್ತಾ ಇದ್ದಾರೆ, ನಿಮ್ಮ ಹುಷಾರಲ್ಲಿ ನೀವಿರಿ, ಪ್ರಿಪೇರ್ ಆಗಿ ಅಂತಾನೆ ಹೇಳ್ತಾ ಇದ್ದಾರೆ. ಇವತ್ತು ಹೆಚ್ಚು ಕಡಿಮೆ ಎಲ್ಲಾ ಕಡೆ ಇದೇ ನ್ಯೂಸ್ ಓಡ್ತಾ ಇರೋದು. ಈಗ 1 ತಿಂಗಳು ಮುಂಚೆ ನಾವು ಹೇಳ್ತಾ ಇದ್ವಿ ಪ್ರಿಪರೇಷನ್ ಅನ್ನೋದು ಮಾಡ್ಕೊಳ್ಳಿ. ಯುರೋಪಿಯನ್ ಕಂಟ್ರಿಗಳಂತ ಪ್ರಿಪರೇಷನ್ ಕಡೆ ಮುಖ ಮಾಡಿದೆ. ಎಷ್ಟೋ ಕಂಟ್ರಿಗಳಲ್ಲಿ ಇನ್ಫಾರ್ಮೇಶನ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಯುದ್ಧ ನಡೆದ್ರೆ ಯಾವ ರೀತಿ ಪ್ರಿಪೇರ್ ಆಗ್ಬೇಕು, ನಮ್ಗೆ ಏನೇನ್ ಬೇಕು, ಮಿನಿಮಮ್ ಕರೆಂಟ್ ಇಲ್ಲ ಅಂದ್ರೆ ಯಾವ ತರ ಬದುಕಬೇಕು, ಆಹಾರ ಇಲ್ಲ ಅಂದ್ರೆ ಯಾವ ತರ ಬದುಕಬೇಕು ಅನ್ನೋದಕ್ಕೆ ಎಷ್ಟೆಷ್ಟೋ ಮಾರ್ಗಗಳು ಅಲ್ಲಿ ಮಾಡ್ಬಿಟ್ಟಿದ್ದಾರೆ. ಅದನ್ನ ನೋಡಿದ್ವಿ ಕಣ್ಣು ಮುಂದೆ. ಸ್ಪೇನ್ ಅಲ್ಲಿ ಸುಮಾರು 18-20 ಗಂಟೆಗಳ ಕಾಲ ಕರೆಂಟ್ ಇರ್ಲಿಲ್ಲ. ಪೋರ್ಚುಗಲ್ ಅಲ್ಲಿ ಕರೆಂಟ್ ಇರ್ಲಿಲ್ಲ. ಅವಾಗ ಯಾವ ತರ ಪರಿಸ್ಥಿತಿ ಎದುರಿಸಿದ್ರು, ಅದು ಒಂದು ರೀತಿ. ಆದ್ರೆ ಈಗ ನಿಮಗೆ ಕೆಲವಷ್ಟು ವಿಡಿಯೋಗಳಲ್ಲಿ ತೋರಿಸಿದೆ, ಈ ರೀತಿ ಯುದ್ಧಗಳು ನಡೆದಾಗ ಎಲ್ಲಿ ಹೋಗ್ಬೇಕು ಅಂತ ಜನ ಗೊತ್ತಾಗೋದಿಲ್ಲ. ಈ ವಿಡಿಯೋದಲ್ಲಿ ಅಂತದ್ದೇ ಪರಿಸ್ಥಿತಿ. ಬೈಕಲ್ಲಿ ಹೋಗ್ತಾ ಇರ್ತಾರೆ, ಜನ ಕಾಣಿಸ್ತಾ ಇರೋದು ಪಾಕಿಸ್ತಾನದಲ್ಲಿ. ಇದಕ್ಕಿದ್ದಾಗ ಎದುರುಗಡೆ ಒಂದು ಬಾಂಬ್ ಇದ್ರೆ ಯಾವ ಕಡೆ ಹೋಗ್ಬೇಕು ಅನ್ನೋ ಪರಿಸ್ಥಿತಿ. ಇಂಥದ್ದು ಅಲ್ಲಿ ಮಾತ್ರ ಅಲ್ಲ, ನಮ್ಮಲ್ಲೂ ಆಗ್ಬಹುದು. ನಮ್ಮಲ್ಲಿ ಎಲ್ಲೆಲ್ಲಿ ಆಗಬಹುದು ಅಂತ ಎಷ್ಟೋ ಸ್ಟೇಜಸ್ಗಳನ್ನ ಸ್ಟಡಿ ಮಾಡಿ ಈಗ ಕೆಲವಷ್ಟು ಪ್ರದೇಶಗಳನ್ನ ಗುರುತಿಸಿದ್ದಾರೆ. ಎಲ್ಲೆಲ್ಲಿ ಅಣು ಸ್ಥಾವರಗಳಿದೆ ಅದು ಮೇನ್ ಟಾರ್ಗೆಟ್ ಝೋನ್ ಆಗುತ್ತೆ. ಪ್ಲಸ್ ಜನಸಂಖ್ಯೆ ಜಾಸ್ತಿ ಇರುವಂತ ಏರಿಯಾಗಳು ಟಾರ್ಗೆಟ್ ಝೋನ್ ಆಗುತ್ತೆ. ಅದ್ರ ಜೊತೆಗೆ ಆರ್ಥಿಕ ವ್ಯವಸ್ಥೆ ಎಲ್ಲಿ ಜಾಸ್ತಿ ದುಡ್ಡು ಓಡಾಡುತ್ತೆ ಅದು ಅವರ ಟಾರ್ಗೆಟ್ ಝೋನ್ ಆಗುತ್ತೆ. ಎಕ್ಸಾಂಪಲ್ ಮುಂಬೈ ಆಗ್ಬೋದು, ಬ್ಯಾಂಗ್ಳೂರ್ ಆಗ್ಬೋದು, ಇದೆಲ್ಲ ಕೂಡ ಟಾರ್ಗೆಟೆಡ್ ಝೋನೇ. ಈ ಸಿಟಿಗಳು ಇಲ್ಲ ಅಂದ್ರೆ ಆರ್ಥಿಕ ವ್ಯವಸ್ಥೆ ಅನ್ನೋದು ಮೇಜರ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ತುಂಬಾ ಜನ ಸಾಯ್ತಾರೆ. ಇಂಥ ಏರಿಯಾಗಳನ್ನ ಟಾರ್ಗೆಟ್ ಮಾಡ್ತಾರೆ ಈಗ ಆಪೋಸಿಟ್ ದೇಶಗಳು. ಅದಕ್ಕೋಸ್ಕರನೇ ಇಲ್ಲಿ ಬಾಗ್ಡೌನ್ ಮಾಡ್ತಾ ಇದ್ದಾರೆ. ಪ್ಲಸ್ ಮುಂದೆ ಈ ತರ ಅನಾಹುತ ಆದ್ರೆ ಯಾವ ರೀತಿ ಎದುರಿಸ್ಬೇಕು ಅಂತ ಪ್ರಿಪೇರ್ ಮಾಡ್ತಾ ಇದ್ದಾರೆ ಜನರನ್ನ. ಇವತ್ತು ನಾಳೆ ಹೆಚ್ಚು ಕಡಿಮೆ ಮೋದಿ ಅವರು ಕೂಡ ಇದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡಿ ಅನೌನ್ಸ್ ಮಾಡ್ಬೇಕು ಅಂತಾನೆ ಇದ್ದಾರೆ. ಕರೋನಾ ಟೈಮ್ ಅಲ್ಲಿ ರಾತ್ರಿ ಇದ್ದಕ್ಕಿದ್ದಾಗೆ 8 ಗಂಟೆ ಟೈಮ್ ನಲ್ಲಿ ಒಂದು ಮೀಟಿಂಗ್ ಮಾಡಿದ್ರು. ಅದರಲ್ಲಿ ಅವ್ರು ಲಾಕ್ ಡೌನ್ ಅನೌನ್ಸ್ ಮಾಡಿದ್ರು. ಅಂದ್ರೆ ಮುಂದೆ ಆಗುವಂತ ಅನಾಹುತಗಳನ್ನ ತಪ್ಪಿಸ್ಬೇಕು ಅಂತ ಲಾಕ್ ಡೌನ್ ಮಾಡಿದ್ರು. ಆದ್ರೆ ಈಗ ಏನ್ ಹೇಳ್ತಾ ಇದಾರೆ, ಯುದ್ಧ ಏನಾದ್ರು ನಡೆದ್ರೆ ಯಾವ ರೀತಿ ನಾವು ನಮ್ಮನ್ನ ರಕ್ಷಿಸ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಇನ್ಫಾರ್ಮೇಶನ್ ಕೊಡಬಹುದು ಅನ್ನೋ ಒಂದು ಡಿಸ್ಕಷನ್ ನಡೀತಾ ಇದೆ. ಮೋದಿ ಅವರು ಇವತ್ತು ಜನರನ್ನ ಉದ್ದೇಶಿಸಿ, ಜನ ಅನ್ನೋದಕ್ಕಿಂತ ದೇಶನ ಉದ್ದೇಶಿಸಿ ಮಾತಾಡಬಹುದು ಇವತ್ತು ನಾಳೆರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಅವರು ಹೇಳ್ತಾರೆ ಅನ್ನೋದಕ್ಕಿಂತ ಪ್ರಿಪರೇಷನ್ ಆಗ್ಬೇಕಾಗಿರೋದು ನಮ್ ಕೆಲಸ. ಪ್ರಿಪೇರ್ ಆಗ್ಲಿಲ್ಲ ಅಂದ್ರೆ ಈಗ ಪಾಕಿಸ್ತಾನದ ಪರಿಸ್ಥಿತಿ ಯಾವ ತರ ಇದೆ ಅದೇ ರೀತಿ ಬಂದ್ರು ಬರಬಹುದು. ಪಾಕಿಸ್ತಾನಕ್ಕೆ ತಣ್ಣಗಾಗಿ ಅಂತ ಚೈನಾ ಎಷ್ಟೆಷ್ಟೋ ಫೋರ್ಸ್ ಮಾಡ್ತಾ ಇದೆ, ಪ್ರೆಷರ್ ಆಗ್ತಾ ಇದೆ. ನೀವು ಮಾಡಿದ ತಪ್ಪಿಗೆ ಅವ್ರು ಮಾಡಿದ್ದಾರೆ ಅಷ್ಟೇ ಆಪೋಸಿಟ್ ದಾಳಿ. ಇದಕ್ಕೆ ಯಾವುದೇ ರೀತಿ ನೀವು ಮತ್ತೆ ಆಪೋಸಿಟ್ ಆಗಿ ಹೋಗ್ಬೇಡಿ ಅಂತ ಅಮೆರಿಕ ಪಾಕಿಸ್ತಾನ ಕೇಳ್ತಾ ಇದ್ರು. ಪಾಕಿಸ್ತಾನ ಕೇಳೋ ಕಂಡೀಷನ್ ಅಲ್ಲಿ ಇಲ್ಲ ಅನ್ಸುತ್ತೆ. ಅವರು ಸಣ್ಣದಾಗಿ ರಾತ್ರಿಯಿಂದಲೇ ಯುದ್ಧದ ಕಂಡೀಷನ್ಗಳು ಬಾರ್ಡರ್ ಗಳಲ್ಲಿ ನಡೀತಾನೆ ಇದೆ. ಇದನ್ನ ಜಾಸ್ತಿ ಆಗೋ ಸಂಭವ ಇದೆ. ಬಟ್ ಆದ್ರೆ ಟೈಮ್
ಟೈಮ್ ಬೇಕು, ಅದಕ್ಕೆ ಜನರನ್ನ ಪ್ರಿಪೇರ್ ಆಗಿ ಅಂತಾನೆ ಹೇಳ್ತಾ ಇದ್ದಾರೆ. ಈಗ ಉಕ್ರೇನ್ ಅಲ್ಲಿ 2-3 ವರ್ಷದಿಂದ ಯಾವ ರೀತಿ ಜನ ಬದುಕ್ತಾ ಇದ್ರು, ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಅಂತ ಪರಿಸ್ಥಿತಿ ಇಡೀ ಭೂಮಿ ಪೂರ್ತಿ ಸುಮಾರು ಇನ್ನೂ ಒಂದು 6-7 ವರ್ಷ ಇರುತ್ತೆ ಅಂತಾನೆ ಕಾಲಜ್ಞಾನಿಗಳು ಹೇಳಿದ್ದು. ನೋಡೋಣ, ನಮ್ಮ ಪ್ರಿಪೇರ್ನೆಸ್ ಅನ್ನೋದು ನಾವು ಮಾಡ್ಕೊಳ್ತಾ ಹೋಗೋಣ, ಮುಂದೆ ಆಗುವಂತ ಅನಾಹುತಗಳನ್ನ ಎದುರಿಸ್ತಾ ಹೋಗೋಣ. ಅದಕ್ಕೆ ನಾವೇನ್ ಪ್ರಿಪೇರ್ ಮಾಡ್ಕೋಬೇಕು, ಬೇಸಿಕ್ ನೀಡ್ಸ್ ಏನ್ ಬೇಕು, ದುಡ್ಡು ಅನ್ನೋದು ಬೇಕೇ ಬೇಕಾಗುತ್ತೆ, ಆಹಾರ ಅನ್ನೋದು ಬೇಕಾಗುತ್ತೆ. ಬ್ಯಾಂಕ್ಗಳಿಲ್ಲ ಅಂದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ದುಡ್ಡು ಬೇಕೇ ಬೇಕು. ಇಂಟರ್ನೆಟ್ ಇಲ್ಲ ಅಂದ್ರೆ ಯಾವ ತರ ಬದುಕಬೇಕು, ಏನಿಲ್ಲ ಅಂದ್ರೆ ಸರಿ, ನಾವು ಮೇನ್ ಆಗಿ ಬೇಕಾಗಿರೋದು ಫುಡ್, ಕುಡಿಯೋದಕ್ಕೆ ನೀರು, ಈ 2 ವ್ಯವಸ್ಥೆನ ಮಾಡ್ಕೊಳ್ಳಿ. ಯಾವ ರೀತಿ ಮಾಡ್ಕೋಬೇಕು ಅನ್ನೋದಕ್ಕೆ ಎಷ್ಟೆಷ್ಟೋ ವಿಡಿಯೋಗಳಿದೆ, ನಾವು ಹಳೆ ವಿಡಿಯೋಗಳಲ್ಲೆಲ್ಲ ತಿಳಿಸಿದೀವಿ. ನೀವು ಅದನ್ನೆಲ್ಲ ನೋಡಿ ಆದಷ್ಟು ಫುಡ್, ಆಹಾರದ ವ್ಯವಸ್ಥೆ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಸಾಕಷ್ಟು ದುಡ್ಡು ಜೊತೆಗೆ ಇಟ್ಕೊಳ್ಳುವಂತ ಪ್ರಯತ್ನ ಮಾಡಿ. ಬ್ಯಾಂಕಲ್ಲಿದೆ ದುಡ್ಡು ಅಂದ್ರೂ ಕೂಡ ಕೆಲವೊಂದು ಸಲ ನೆಟ್ವರ್ಕ್ಗಳು ವರ್ಕ್ ಆಗೋದಿಲ್ಲ, ಇಂಟರ್ನೆಟ್ ಇಲ್ಲ, ಪ್ಲಸ್ ಬ್ಯಾಂಕ್ಗಳೇ ಇಲ್ಲ ಅಂದ್ರೆ ಎಲ್ಲಿಂದ ದುಡ್ಡು ತರೋದಕ್ಕಾಗುತ್ತೆ? ಅಂತ ಪರಿಸ್ಥಿತಿನಲ್ಲಿ ಬದುಕೋದಿಕ್ಕೆ ಏನ್ ಮಾಡ್ಬೇಕು ಅಂತದನ್ನ ನಾವು ಪ್ರಿಪೇರ್ ಮಾಡ್ಕೊಳ್ಳೋಣ ಅನ್ನೋದಷ್ಟೇ ನಾವು ತಿಳಿಸ್ತಾ ಇರೋದು. ಒಟ್ನಲ್ಲಿ ಪ್ರಿಪೇರ್ನೆಸ್ ಅನ್ನೋದು ಶುರು ಮಾಡ್ಕೊಳ್ಳಿ ಅಂತಾನೆ, ದೇಶ ಪೂರ್ತಿ ಶುರು ಮಾಡ್ಕೊಳ್ಳಿ ಅಂತಾನೆ ಈ ವಿಡಿಯೋ ಒಂದನ್ನ ಎಲ್ಲರಿಗೂ ಕಳಿಸಿದ್ದಾರೆ. ಈ ವಿಡಿಯೋನು ನೀವು ಒಂದ್ಸಲ ನೋಡಿ ಆದಷ್ಟು ಪ್ರಿಪೇರ್ ಆಗೋ ಪ್ರಯತ್ನ ಮಾಡಿ. Responding to air raid alarms, blackout action plan. When life feels peaceful, families dining, children playing, markets buzzing, it's easy to forget how fragile that peace is. At the moment an air raid siren pierces the calm, everything changes. India's safety doesn't begin at the border. It begins with you. When you hear the siren, act fast. Turn off all lights, fans and appliances. Draw the curtains. Shut the windows. Even a single spark can guide the enemy. This isn't panic. This is preparedness. The strength of a nation that knows how to protect its own. Teach your children what to do. A child pulls the curtain. A teen helps their grandparents turn off the lights. A family sits in silence, calm, composed, ready. Across the city, the spirit awakens. Volunteers check rooftops for light leaks. Women check on elderly neighbors. Soldiers at the border, calm, alert, unwavering. This is India. Every home, a fortress. Every citizen, a shield. In darkness, we don't hide, we unite. From cities to villages, a quiet blackout spreads. Not out of fear, but love. Love for country, love for each other, and belief that in every test, India stands tall. Stay calm, stay strong. We belong to India. India belongs to us.